ಸರಿಯಾದಂತ ಆಹಾರವನ್ನ ಮಾತ್ರ ಕೊಡಬೇಕು. ಆಗ ಅದು ಏನ್ ಮಾಡುತ್ತೆ, ವೆರಿಕೋಸ್ ತನ್ನನ್ನ ತಾನು ಒಳಗಿಂದ ಸರಿ ಮಾಡ್ಕೊಳ್ತಾ ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಸಮಾಜದಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಒಂದು ಸಮಸ್ಯೆ ಅಂತಂದರೆ ಅದು ವೆರಿಕೋಸಿಟಿ ಅಥವಾ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ನಮ್ಮ ಕಾಲಿನಲ್ಲಿರುವಂತಹ ರಕ್ತನಾಳಗಳೇನಿದೆ ಅವು ಅಸಹಜವಾಗಿ ಊದ್ಕೊಂಡು, ಉಬ್ಕೊಂಡು, ತಿರುಚಿಕೊಂಡು ಅಥವಾ ವಿರೂಪಗೊಂಡು ಮತ್ತು ಅವು ಒಂಥರ ಕಡು ನೀಲಿ ಅಥವಾ ನೇರಳೆ ಬಣ್ಣಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದನ್ನ ಆಡುಭಾಷೆಯಲ್ಲಿ ಸಾಮಾನ್ಯವಾಗಿ ಜನ ಏನು ಹೇಳ್ತಾರೆ ಅಂತಂದ್ರೆ ನೀಲಿ ನರ ಸಮಸ್ಯೆ ಅಂತ ಕೂಡ ಹೇಳ್ತಾರೆ. ಆದರೆ ಇದು ನರ ಅಲ್ಲ, ಬ್ಲಡ್ ವೆಸಲ್ಸ್ ಅಥವಾ ಮುಖ್ಯವಾಗಿ ವೇನ್ಸ್ ಅಂತ ನಾವು ಹೇಳ್ತೀವಿ. ಸೊ ಕಾಲುಗಳಲ್ಲಿರುವಂತಹ ವೇನ್ಸ್ ಅಥವಾ ರಕ್ತನಾಳಗಳಲ್ಲಿ ಆಗುವಂತಹ ಒಂದು ಸಮಸ್ಯೆನೇ ವೆರಿಕೋಸ್ ವೇನ್ಸ್ ಅಥವಾ ವೆರಿಕೋಸಿಟಿ. ಹೇಗೆ ಬರುತ್ತಪ್ಪ ಇದು ವೆರಿಕೋಸ್ ವೇನ್ಸ್ ಅಥವಾ ವೆರಿಕೋಸಿಟಿ ಅಂತಂದ್ರೆ, ನಮ್ಮ ಕಾಲುಗಳಿಂದ ಹೃದಯಕ್ಕೆ ರಕ್ತನಾಳಗಳು ಹರಿತಾ ಇರುತ್ತೆ. ಅದರಲ್ಲಿ ಅಶುದ್ಧ ರಕ್ತ ಪಂಪ್ ಆಗ್ತಾ ಇರುತ್ತೆ. ಸೊ ಈ ಕಾಲುಗಳಿಂದ ಬರುವಂತಹ ರಕ್ತನಾಳಗಳಲ್ಲಿ ಅದನ್ನು ಕೆಳಗಿಂದ ಮೇಲೆ ಗುರುತ್ವಾಕರ್ಷಣೆಯಿಂದ ಮೇಲ್ಭಾಗದಲ್ಲಿ ಹೃದಯಕ್ಕೆ ತಲುಪಿಸೋ ಹಾಗೆ ಮಾಡುವಂತಹ ವಾಲ್ವ್ ಸಿಸ್ಟಮ್ಸ್ ಇರುತ್ತೆ. ಅದನ್ನು ಪಂಪ್ ಮಾಡ್ತಾ ಕಳಿಸ್ತಾ ಇರುತ್ತೆ. ಅಕಸ್ಮಾತ್ ಈ ವ್ಯಾಲ್ವ್ಗಳಲ್ಲಿ ಏನಾದರೂ ಹಾನಿ ಉಂಟಾಗಿದ್ರೆ ಅಥವಾ ಅದು ದುರ್ಬಲ ಆಗಿದ್ರೆ, ಅದಕ್ಕೆ ಶಕ್ತಿ ಇಲ್ಲದೆ ಇದ್ರೆ, ಶಕ್ತಿ ಕುಂದಿದ್ರೆ, ಆವಾಗ ಏನಾಗುತ್ತೆ, ಈ ರಕ್ತ ಮೇಲ್ ಬರೋದ್ರ ಬದಲು ಕೆಳಗಡೆನೆ ಶೇಖರಣೆ ಆಗ್ತಾ ಹೋಗುತ್ತೆ. ಆ ವ್ಯಾಲ್ವ್ ಓಪನ್ ಆಗೇ ಇರುತ್ತೆ, ಯಾವಾಗಲೂ ಕ್ಲೋಸ್ ಆಗೋದಿಲ್ಲ. ಒಂದ್ಸಲ ಪಂಪ್ ಆದ್ಮೇಲೆ ಕ್ಲೋಸ್ ಆಗಬೇಕು, ಅದು ಮತ್ತೆ ಮೇಲೆ ಹೋಗಬೇಕು. ಸೊ ಈ ವ್ಯಾಲ್ವ್ ದುರ್ಬಲ ಆದಾಗ ಏನಾಗತ್ತಪ್ಪ ಅಂತಂದ್ರೆ ಆ ಬ್ಲಡ್ ಎಲ್ಲ ಕೆಳಗಡೆನೆ ಹರ್ಕೊಂಡು ಅಲ್ಲೇ ಶೇಖರಣೆ ಆಗ್ತಾ ಹೋಗುತ್ತೆ ಏನು ಬ್ಲಡ್ ವೆಸಲ್ಸ್ಗಳಲ್ಲಿ. ಸೊ ಹಾಗಾಗಿ ಈ ವೇನ್ಸ್ಗಳು ನಂತರದ ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ ಉಬ್ಕೊಳ್ತಾ ಹೋಗ್ತವೆ ರಕ್ತದ ಶೇಖರಣೆಯಿಂದಾಗಿ. ತುಂಬ ಸಿವಿಯರ್ ಕೇಸಸಲ್ಲಿ ನೀವು ನೋಡಿರ್ಬೋದು, ಒಂಥರ ಜಡೆ ಥರ ಹೆಣ್ಕೊಂಡಿರ್ತವೆ ಆ ವೇನ್ಸ್ಗಳು, ಅಥವಾ ಗಂಟುಗಳಾಗಿರುವಂತಹ ಕೆಲವೊಂದು ಕೇಸಸ್ಗಳು ಇದೆ. ತುಂಬ ಸಿವಿಯರ್ ಆಗಿರುವಂಥವ್ರು ಇದ್ದಾರೆ. ಕೆಲವರಲ್ಲಿ ಇಷ್ಟೆಲ್ಲ ಆಗಬೇಕು ಅಂತ ಏನಿಲ್ಲ. ಜಸ್ಟ್ ಸಿಂಪಲ್ ಆಗಿ ನಿಮಗೆ ನೇರಳೆ ಅಥವಾ ನೀಲಿ ಬಣ್ಣದ ವೆಬ್ ರೀತಿಯಲ್ಲಿ, ಒಂಥರ ಜೇಡರ ಬಲೆಯ ರೀತಿಯಲ್ಲಿ ತೊಡೆಗಳಲ್ಲಿ ಅಥವಾ ಕಾಲಿನ ಮೀನಖಂಡಗಳಲ್ಲಿ ಅಥವಾ ಕಾಫ್ ಮಸಲ್ಸ್ಗಳಲ್ಲಿ ಕಾಣುವಂಥ ಸಂದರ್ಭಗಳು ಕೂಡ ಇದೆ. ಸ್ಪೆಷಲಿ ಹೆಂಗಸರಲ್ಲಿ ಇದು ಜಾಸ್ತಿ. ಯಾಕಂತಂದರೆ ಯಾವಾಗಲೂ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರಲ್ವ, ಆದ್ದರಿಂದ ಈ ವೇನ್ಸ್ಗಳು, ಅದರಲ್ಲಿರುವಂಥ ವ್ಯಾಲ್ವ್ಗಳು ದುರ್ಬಲ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ವ್ಯಾಲ್ವ್ಗಳ ಒಂದು ಶಕ್ತಿ ಕಮ್ಮಿ ಆಗೋದೇನೆ ಈ ವೆರಿಕೋಸಿಟಿ ಅಥವಾ ವೆರಿಕೋಸ್ ವೇನ್ಸಿಗೆ ಮುಖ್ಯ ಒಂದು ಕಾರಣ ಆಗಿರುತ್ತೆ. ಸೊ ಇದು ಹೇಗೆ ಬರುತ್ತಪ್ಪ ಅಂತ ಕೇಳಿದ್ರೆ, ನಾನು ಆಲ್ರೆಡಿ ಹೇಳಿದೆ, ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋ ಅಂಥದ್ದು, ಅದ್ರ ಮೇಲೆ ಜಾಸ್ತಿ ಪ್ರೆಷರ್ ಬೀಳೋ ಅಂಥದ್ದು, ಮತ್ತು ಅತಿ ತೂಕ, ತುಂಬ ದೇಹದ ಭಾರ ಜಾಸ್ತಿ ಇದ್ದರೆ ಯಾವಾಗಲೂ ಅದರ ಒತ್ತಡ ಏನು ಕಾಲಿನ ಮೇಲೆ ಬೀಳ್ತಾ ಇರೋದ್ರಿಂದ ಸಹ ಈ ವ್ಯಾಲ್ವ್ಗಳು ಪ್ರೆಷರನ್ನು ತಡ್ಕೊಂಡು ಎಷ್ಟಂತ ತಡ್ಕೊಳ್ತವೆ ಅಲ್ವಾ. ಸೊ ಅದು ಅವುಗಳ ಶಕ್ತಿಯನ್ನು ಕಳ್ಕೊಳ್ಳುತ್ತೆ, ದುರ್ಬಲ ಆಗ್ತಾ ಬರುತ್ತೆ. ಸೊ ಆದ್ದರಿಂದಾಗಿ ಈ ಒಂದು ನೀಲಿ ವೇನ್ಸ್ಗಳು ಅಥವಾ ನೇರಳೆ ಬಣ್ಣದ ವೇನ್ಸ್ಗಳ ಒಂದು ಕಾಣುವಿಕೆ ಅಥವಾ ವೆರಿಕೋಸ್ ವೇನ್ಸ್ಗಳು ಆಗುವಂಥ ಚಾನ್ಸಸ್ ಆಗಿಬಿಡುತ್ತೆ. ಏನಪ್ಪ ಇದರ ಲಕ್ಷಣ ಅಂತ ಕೇಳಿದ್ರೆ, ಮುಖ್ಯವಾಗಿ ನಮಗೆ ಕಾಣೋದೇ ಫಸ್ಟ್ನ ಲಕ್ಷಣ ಏನು, ಕಾಲುಗಳಲ್ಲಿ ಈ ಒಂದು ನೀಲಿ ಆಗಿರುವಂತಹ ಅಥವಾ ನೇರಳೆ ಬಣ್ಣದಲ್ಲಿ ಇರುವಂತಹ ಒಂದು ಕೆಲವೊಬ್ಬರಲ್ಲಿ ತಿರ್ಚ್ಕೊಂಡಿರುವಂಥದ್ದು, ಕೆಲವೊಬ್ಬರಲ್ಲಿ ಗಂಟಾಗಿರುವಂಥದ್ದು, ಉಬ್ಬಿಕೊಂಡಿರುವಂತಹ ವೇನ್ಸ್ಗಳನ್ನು ನಾವು ನೋಡ್ಬೋದು ವೆರಿಕೋಸ್ ವೇನ್ಸ್ ಸಮಸ್ಯೆಯಲ್ಲಿ. ಅದ್ರ ಜೊತೆಗೆ ತುಂಬ ನೋವು, ಕಾಲಲ್ಲೆಲ್ಲ ಸಿಕ್ಕಾಪಟ್ಟೆ ನೋವು ಅಂತ ಹೇಳ್ತಾರೆ, ಮತ್ತು ಭಾರ ಆಗಿರುವಂತಹ ಅನುಭವ ಆಗುವಂಥ ಚಾನ್ಸಸ್ ಕೂಡ ಈ ವೆರಿಕೋಸ್ ವೇನ್ಸಲ್ಲಿ ಇರುತ್ತೆ. ಇನ್ನು
ಕಾಲುಗಳಲ್ಲಿ ಸ್ಪೆಷಲಿ ಆ್ಯಂಕಲ್ ಜಾಯಿಂಟ್ಸ್ ಹತ್ರ ಏನಾಗತ್ತಪ್ಪ, ಅಥವಾ ಪಾದದಲ್ಲಿ ಎಲ್ಲ ಏನಾಗತ್ತೆ ಅಂತಂದರೆ ಒಂಥರ ಏನು ತುರ್ಕೆ ಶುರುವಾಗತ್ತೆ. ಸಿವಿಯರ್ ಕೇಸಸಲ್ಲಿ ನಿಧಾನವಾಗಿ ತುರ್ಕೆ ಶುರುವಾಗಿ ಆನಂತರದಲ್ಲಿ ಸಣ್ಣ ಸಣ್ಣ ಗಾಯಗಳಾಗಿ ಆನಂತರ ಅದು ತುಂಬ ದೊಡ್ಡ ಗಾಯಗಳ ಹಂತಕ್ಕೆ ಕೂಡ ಹೋಗುತ್ತೆ. ಇದನ್ನು ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಕೂಡ ಕರಿತೀವಿ. ಸೊ ಇಂತಹ ಸಂದರ್ಭ ಆಗೋದ್ರಿಂದ ನಮ್ಮನ್ನು ನಾವು ಬಚಾವ್ ಮಾಡ್ಕೊಳ್ಬೇಕು, ತಪ್ಪಿಸ್ಕೊಳ್ಬೇಕು. ಕಾಲು ನೋವನ್ನು, ಉರಿ ಆಗೋದನ್ನು ಅಥವಾ ಊತವನ್ನು ಕಡಿಮೆ ಮಾಡ್ಕೊಳ್ಬೇಕು. ವೆರಿಕೋಸ್ ವೇನ್ಸನ್ನು ನಾವು ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಏನು ಮಾಡಬಹುದು? ನ್ಯಾಚುರಲಿ ಏನಾದರೂ ಪರಿಹಾರ ಇದೆಯಾ? ತುಂಬ ಜನ ಸಫರ್ ಆಗ್ತಾರೆ, ಐ ಆಮ್ ಶ್ಯೂರ್. ಇದರ ಒಂದು ಪರಿಹಾರವನ್ನು ಹೇಗೆ ಮಾಡ್ಕೊಳ್ಬಹುದು ನಾವು ಅಂತ ಹೇಳಿ ನೋಡ್ತಾ ಹೋಗೋಣ. ಏನಪ್ಪ ಅಂತಂದರೆ ಇದರ ಒಂದು ಏನು ಚಿಕಿತ್ಸೆಗೆ ನಾವು ಹೋಗೋವಾಗ ಅಲ್ಲಿ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದಕ್ಕೆ, ವ್ಯಾಲ್ವ್ ಸ್ಟ್ರೆಂತನ್ನು ಜಾಸ್ತಿ ಮಾಡ್ಕೊಳ್ಳೋದ್ರ ಕಡೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು. ಸೊ ಹಾಗಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ಲಘು ವ್ಯಾಯಾಮಗಳು, ಪ್ರತಿನಿತ್ಯ ಒಂದು ಸ್ವಲ್ಪನಾದರೂ ನಿಮಗೆ ಗೊತ್ತಿರೋವಷ್ಟು ಲಘು ವ್ಯಾಯಾಮಗಳನ್ನು ಈಗ ನಾವು ಸ್ಕೂಲ್ಗಳಲ್ಲೆಲ್ಲ ಕಲ್ತಿರ್ತೀವಿ ಅಲ್ವಾ. ಪಿ ಟಿ ಸರ್ ಅಥವಾ ಮೇಡಮ್ ನಮ್ಗೆ ಹೇಳ್ಕೊಟ್ಟಿರ್ತಾರೆ. ಸೊ ಬೇರೆ ಏನು ಗೊತ್ತಿಲ್ಲ ಅಂತಂದರೆ ಅಟ್ಲೀಸ್ಟ್ ಕಾಲುಗಳ ಚಲನೆ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೈಗಳ ಚಲನೆಯನ್ನು ಮಾಡ್ಕೊಳ್ಳೋದು, ಹಿಂದೆ ಬಗ್ಗೋದು, ಮುಂದೆ ಬಗ್ಗೋದು, ಸೊಂಟ ತಿರುಗಿಸೋದು, ಇಂಥದನ್ನೆಲ್ಲ ಒಂದಷ್ಟು ವ್ಯಾಯಾಮಗಳನ್ನಾದರೂ ಕೂತ್ಕೊಂಡು ನಿಂತ್ಕೊಳ್ಳೋದು, ಇಂತಹ ಲಘು ವ್ಯಾಯಾಮಗಳನ್ನು ಮಾಡ್ಕೊಳ್ಳೋದ್ರಿಂದ ಈ ಒಂದು ರಕ್ತ ಪರಿಚಲನೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಲಘು ವ್ಯಾಯಾಮಗಳನ್ನು ಮಾಡ್ಕೊಳ್ಬೇಕು. ಈವನ್ ಸೈಕ್ಲಿಂಗನ್ನು ಮಾಡಬಹುದು, ಸ್ವಿಮ್ಮಿಂಗನ್ನು ಮಾಡಬಹುದು, ಅಥವಾ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಬರಬಹುದು. ಸೊ ಇಂತಹ ಕೆಲವೊಂದು ಅಭ್ಯಾಸಗಳನ್ನು ಮಾಡೋದ್ರಿಂದ, ಇನ್ನು ಯೋಗಾಭ್ಯಾಸ ಅಥವಾ ಬೇರೆ ಬೇರೆ ಎಕ್ಸಸೈಸ್ಗಳನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಆದರೆ ಏನು ಗೊತ್ತಿಲ್ಲ, ಏನು ಮಾಡೋಕ್ಕೆ ಬರಲ್ಲ ಅಂತಂದರೆ ಅಟ್ಲೀಸ್ಟ್ ಇಷ್ಟನ್ನಾದರೂ ಮಾಡೋದ್ರಿಂದ ನಾವು ನಮ್ಮ ಈ ಒಂದು ವೆರಿಕೋಸ್ ವೇನ್ಸ್ ಆಗದೇ ಇರೋ ಹಾಗೆ ಪ್ರಿವೆಂಟ್ ಮಾಡ್ಕೋಬಹುದು. ಅಕಸ್ಮಾತ್ ಆಗಿದ್ರೆ ಕೂಡ ಅದರ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ಕಾಲನ್ನು ನಾವು ರಕ್ಷಣೆ ಮಾಡ್ಕೊಳ್ಬಹುದಾಗಿದೆ. ಇನ್ನು ಎರಡನೇದಾಗಿ ತೂಕವನ್ನು ನಿಯಂತ್ರಣ ಮಾಡ್ಕೊಳ್ಬೇಕಾಗಿರುವಂಥದ್ದು ತುಂಬ ಮುಖ್ಯ. ಅದು ಬರೀ ವೆರಿಕೋಸಿಟಿ ಅಥವಾ ವೆರಿಕೋಸ್ ವೇನ್ಸಿಗೆ ಅಂತಲ್ಲ, ಬಹಳಷ್ಟು ಸಂದರ್ಭಗಳಲ್ಲಿ ಈ ಅತಿ ತೂಕ ಅಂತ ಹೇಳುವಂಥದ್ದು ಬಹಳ ಕಾಯಿಲೆಗಳಿಗೆ ಎಣೆ ಮಾಡಿ ಕೊಟ್ಬಿಡತ್ತೆ. ಸೊ ಹಾಗಾಗಿ ನಾನು ಆಲ್ರೆಡಿ ತೂಕವನ್ನು ನಿಯಂತ್ರಣ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಇಲ್ಲಿ ಅದರ ಲಿಂಕನ್ನು ಇನ್ಸರ್ಟ್ ಮಾಡ್ತೇನೆ, ದಯವಿಟ್ಟು ಅದನ್ನು ನೋಡ್ಕೊಂಡು ಬನ್ನಿ. ನಿಮ್ಮಲ್ಲಿ ಅತಿ ತೂಕ ಇದ್ದರೆ, ಅದರ ಸಮಸ್ಯೆ ಇದ್ದರೆ ಅದನ್ನು ನಿವಾರಣೆಯನ್ನು ಮಾಡ್ಕೊಳ್ಬೋದು ನೀವು. ಹಾಗೇನೆ ಡಯಟ್ ಕನ್ಸಲ್ಟೇಷನ್ಸ್ ಏನಾದರೂ ಬೇಕಾಗಿದ್ದರೆ ನೀವು ಕೆಳಗೆ ಬರ್ತಾ ಇರುವಂತಹ ನಂಬರಿಗೆ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಂಡ್ಬಿಟ್ಟು ಡಯಟ್ ಕನ್ಸಲ್ಟೇಷನ್ ಕೂಡ ತಗೊಳ್ಬಹುದು. ಆನ್ಲೈನ್ ಆಫ್ಲೈನ್ ಎರಡೂ ಅವೈಲೇಬಲ್ ಇದೆ. ಅದರ ಜೊತೆಗೆ ಈಗ ವೆರಿಕೋಸಿಟಿಗೆ ನಾವು ತೂಕ ನಿಯಂತ್ರಣವನ್ನು ಮಾಡ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಮತ್ತು ಗ್ರೈನ್ಸ್ ಅಥವಾ ಧಾನ್ಯಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಇದೇ ಮುಖ್ಯವಾಗಿ ಇರುವಂಥದ್ದು. ಏನು ವೆರಿಕೋಸಿಟಿ ಅಥವಾ ವೆರಿಕೋಸ್ ವೇನ್ಸ್, ವೆರಿಕೋಸ್ ಅಲ್ಸರ್ವರೆಗೆ ಹೋಗಿರುವಂಥ ಕೇಸಸ್ಸನ್ನು ಕೂಡ ನಾನು ಕಡಿಮೆ ಮಾಡಿದ್ದು, ರಿವರ್ಸ್ ಮಾಡಿದ್ದು ಇದೆ. ಆದ್ದರಿಂದ ಇಲ್ಲಿ ಮುಖ್ಯವಾಗಿ ನಾವು ಆಹಾರದ ಮೇಲೆ ಹೆಚ್ಚಿನ ಫೋಕಸನ್ನು ಮಾಡ್ಕೊಳ್ಬೇಕು. ಸೊ ಆಹಾರವೇ ಔಷಧ. ಆದ್ದರಿಂದ ಈ ಆಹಾರವನ್ನು ನಾವು ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ತಾ ಬಂದರೆ ನಾವು ವೆರಿಕೋಸ್ ವೇನ್ಸನ್ನು ತುಂಬ ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಪಾದಕ್ಕೆ ಮತ್ತು ಕಾಲುಗಳಿಗೆ ಸಪೋರ್ಟನ್ನು ಕೊಡುವಂಥದ್ದು. ಅಂತಂದರೆ ನೀವು ರಾತ್ರಿ ಮಲ್ಕೊಳ್ಳುವಾಗ ಪಾದವನ್ನು ಎತ್ತರಿಸಿ ಮಲ್ಕೊಳ್ಬೇಕು. ಸೊ ಇದರಿಂದ ಏನಾಗತ್ತಪ್ಪ ಅಂತಂದರೆ ವೀನಸ್ ಸರ್ಕ್ಯುಲೇಷನ್ನು ಅಥವಾ ಪಾದಗಳಿಂದ ಕಾಲಿನಿಂದ ಹೃದಯಕ್ಕೆ ಬರುವಂತಹ ರಕ್ತನಾಳಗಳಲ್ಲಿ ಏನು ರಕ್ತ ಪರಿಚಲನೆ ಆಗಬೇಕು ಅದು ಚೆನ್ನಾಗಿ ಆಗ್ತಾ ಬರುತ್ತೆ. ಸೊ ಕೆಲವರಲ್ಲಿ ಕಾಲು ಇಷ್ಟಿಷ್ಟು ದಪ್ಪ ಆಗಿರುತ್ತೆ. ಹಾಗಾಗಿ ಕಾಲನ್ನು ಎತ್ತರಿಸಿ ಮಲ್ಕೊಳ್ಳೋದ್ರಿಂದ ಈ ಬಾವು, ನೋವು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ವೆರಿಕೋಸ್ ವೇನ್ಸ್ ಕೂಡ ಅದರಿಂದಾಗಿ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು ತುಂಬ ಮುಖ್ಯವಾಗಿರುವಂತಹ ಒಂದು ಟೆಕ್ನಿಕ್ ಅಥವಾ ಒಂದು ಚಿಕಿತ್ಸೆ ಏನು ಮಾಡ್ಕೊಳ್ಬಹುದಪ್ಪ ಅಂತಂದರೆ ರಿವರ್ಸ್ ಮಸಾಜ್ ಅಂತ ಹೇಳ್ತೀವಿ. ಅಂದರೆ ನೀವು ಕೊಬ್ಬರಿ ಎಣ್ಣೆಯನ್ನು ಅಥವಾ ಆಲಿವ್ ಎಣ್ಣೆಯನ್ನು ತೊಗೊಂಡ್ಬಿಟ್ಟು ಕೆಳಗಿಂದ ಮೇಲ್ಭಾಗಕ್ಕೆ ನಿಮ್ಮ ಎರಡೂ ಕಾಲುಗಳಿಗೆ ಅಥವಾ ಯಾವ ಭಾಗದಲ್ಲಿ ವೆರಿಕೋಸ್ ವೇನ್ಸ್ ಆಗಿದೆಯೋ ಆ ಭಾಗದಲ್ಲಿ ಕೆಳಗಿಂದ ಮೇಲ್ಭಾಗಕ್ಕೆ ಮಸಾಜನ್ನು ಮಾಡಬೇಕು. ತುಂಬ ಚೆನ್ನಾಗಿ ಅದನ್ನು ರಿವರ್ಸ್ ಮಸಾಜ್ ಅಂತ ನಾವು ಹೇಳ್ತೀವಿ. ಸೊ ಪಾದಗಳಿಂದ
ಪ್ರಾರಂಭ ಮಾಡಿ ಮೇಲ್ವರೆಗೆ ಸೊಂಟದ ಭಾಗದವರೆಗೂ ಮಸಾಜನ್ನು ಮಾಡಿಕೊಡೋದ್ರಿಂದ ಏನಾಗತ್ತಪ್ಪ ಅಂತಂದರೆ ವೆರಿಕೋಸ್ ಆಗಿರೋವಂತಹ ವೇನ್ಸ್ಗಳಲ್ಲಿ ರಕ್ತ ಪರಿಚಲನೆ ತುಂಬ ಚೆನ್ನಾಗಾಗತ್ತೆ. ಆ ವಾಲ್ವ್ಗಳನ್ನು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಮಾಡೋದಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಸೊ ಹಾಗಾಗಿ ಅಲ್ಲಿ ಶೇಖರಣೆ ಆಗಿರುವಂತಹ ಕೆಟ್ಟ ರಕ್ತವನ್ನು ವಾಪಸ್ ಅಥವಾ ಶುದ್ಧ ರಕ್ತವನ್ನು ವಾಪಸ್ ಸರ್ಕ್ಯುಲೇಷನ್ಗೆ ಕಳಿಸ್ಬಿಟ್ಟು ಅದನ್ನು ಶುದ್ಧ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ಬೋದು. ಆದ್ದರಿಂದ ರಿವರ್ಸ್ ಮಸಾಜ್ ತುಂಬ ಚೆನ್ನಾಗಿ ಈ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ಸಲ್ಲಿ ಕೆಲಸವನ್ನು ಮಾಡುತ್ತೆ. ಹಾಗೆಯೇ ನೀವು ಕಾಲನ್ನು ಎತ್ತರಿಸಿ ಗೋಡೆಗೆ ಆನಿಸಿಕೊಂಡು ಕೂಡ ಒಂದು ಸ್ವಲ್ಪ ಹೊತ್ತು, ಒಂದು 15ರಿಂದ 20 ನಿಮಿಷ ಕಾಲನ್ನು ನೇರವಾಗಿ ಲಂಬಕೋನದಲ್ಲಿ ಗೋಡೆಗೆ ತಾಗಿಸ್ಕೊಂಡು ಅಥವಾ ಆನಿಸ್ಕೊಂಡು ಮಲ್ಕೊಳ್ಬೇಕು. ಸೊ ಇದನ್ನು ಒಂದು ದಿನಕ್ಕೆ 1ರಿಂದ 2 ಬಾರಿ ಅಭ್ಯಾಸವನ್ನು ಮಾಡಬಹುದು. ಸೊ ಈ ಎಲ್ಲ ಕ್ರಮಗಳನ್ನು ಮಾಡ್ಕೊಳ್ತಾ ಬರೋದ್ರಿಂದ ನಿಮಗೆ ನಿಜವಾಗ್ಲೂ ವೆರಿಕೋಸ್ ವೇನ್ಸ್ ತುಂಬ ಸಮಸ್ಯೆ ಮಾಡ್ತಾ ಇದೆ, ಇದರಿಂದ ನೋವಾಗ್ತಾ ಇದೆ, ಕೆಲಸ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಈ ಸಮಸ್ಯೆಯಿಂದ ಪರಿಹಾರವನ್ನು ಮಾಡ್ಕೊಳ್ಳಿಕ್ಕೆ ಈ ಎಲ್ಲ ಏನು ಹೇಳಿದೆನಲ್ಲ ಇದನ್ನೆಲ್ಲ ಕ್ರಮಗಳನ್ನು ಅನುಸರಿಸ್ತಾ ಹೋಗಬೇಕು, ನಿತ್ಯ ಮಾಡಬೇಕು. ಅದರಿಂದಾಗಿ ಆಗತ್ತೆ. ಪ್ಲಸ್ ಡಯಟ್, ಆಹಾರವನ್ನು ತುಂಬ ಸೂಕ್ಷ್ಮವಾಗಿ ನಾವು ಗಮನಿಸ್ಬಿಟ್ಟು ಅದಕ್ಕೆ ಸರಿಯಾದಂಥ ಆಹಾರವನ್ನು ಮಾತ್ರ ಕೊಡಬೇಕು. ಆಗ ಅದು ಏನು ಮಾಡುತ್ತೆ, ವೆರಿಕೋಸ್ ತನ್ನನ್ನು ತಾನು ಒಳಗಿಂದ ಸರಿ ಮಾಡ್ಕೊಳ್ತಾ ಬರುತ್ತೆ. ಅದರಿಂದ ಧಾನ್ಯಗಳನ್ನು ಕಡಿಮೆ ಮಾಡಿ, ಜೊತೆಗೆ ಡಯಟ್ ಕನ್ಸಲ್ಟೇಷನ್ ಬೇಕು ಅಂತಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಎಲ್ಲ ಏನು ಸ್ಟೆಪ್ಸ್ಗಳೇನಿದೆ ಇವುಗಳನ್ನು ಫಾಲೋ ಮಾಡಿಕೊಂಡು ವೆರಿಕೋಸ್ ವೇನ್ಸನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಉತ್ತಮಪಡಿಸ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಯುಕ್ತ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ.